ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆಯವರಿಗೆ ಡಿಸಿಎಫ್ಒ ಶಿವಾನಂದ್ ಅವರು ಏಕವಚನದಲ್ಲಿ ಮಾತನಾಡಿದ್ದು ಎಂಎಲ್ಎಯವರ ಮೇಲೆ ಕೇಸ್ ಮಾಡ್ತೀನಿ ಎನ್ನುವ ಆಡಿಯೋ ವೈರಲ್ ಆಗಿದೆ. ಫಾರೆಸ್ಟ್ ಜಾಗದಲ್ಲಿ ಫಾರೆಸ್ಟಿನ ಒಂದು ಬಿಲ್ಡಿಂಗ್ ಕಾಮಗಾರಿ ನಿಂತಿದ್ದು ಅದನ್ನು ಮರುಪ್ರಾರಂಭ ಮಾಡಿಸಿ ಎಂದು ಫೋನ್ ಮಾಡಿದಾಗ ಶಾಸಕರಿಗೆ ಅಧಿಕಾರಿ ಶಿವಾನಂದ್ ಅವರು ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದಾರೆ. ಶಾಸಕರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದ ಡಿಸಿಎಫ್ಒ ಶಿವಾನಂದ್ ವಿರುದ್ಧ ಈಗ ತಾಲೂಕಾದ್ಯಂತ ಕಾರ್ಯಕರ್ತರು ಹಾಗೂ ದಲಿತ ಸಂಘಟನೆಗಳು ಶಿವಾನಂದ್ ವಿರುದ್ಧ ಹೋರಾಟಗಾರರು ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವರ ಭಾವಚಿತ್ರದ ಗೊಂಬೆ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಆಫೀಸರ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಈ ಡಿಸಿಎಫ್ಒ ಶಿವಾನಂದ್ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಸಾಹೇಬ್ರ ನಿಂತವಾದ ಕಾಮಗಾರಿ ಪ್ರಾರಂಭ ಮಾಡಿರಿ ಅಂತೇಳಿ ಕೇಳಿದಾಗ ನಿನ್ನಂಥ ಶಾಸಕರು ಎಷ್ಟು ಮಂದಿ ಅದಾರು? ನಿಮ್ಮ ಅಪ್ಪಂದನ ಅಲ್ರಿ ಫಾರೆಸ್ಟ್ ಜಾಗದಾಗ ಫಾರೆಸ್ಟ್ ಬಿಲ್ಡಿಂಗ್ ಕಟ್ಟಕ್ಕೆ ಯಾರಪ್ಪನ ಪರ್ಮಿಷನ್ ಬೇಕು? ಇವರಪ್ಪನ ಪರ್ಮಿಷನ್ ಬೇಕಾ? ಮತ್ತು ಅವೇನು ಹೇಳ್ದ ನೆಟ್ಟಿಗೆ ಮಾತಾಡ್ರೆ ತತ್ಕ್ಷಣ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇವಂಗೆ ನಾಯ್ಕೊಡಿಗೆ ಮಾಡಿದಂಗೆ ಅನ್ಸಾಯ್ತು ನಮಗೆ. ಅವ್ನು ಹೇಳೋದು ಸಂಭಾಷಣೆ ನೀವು ಕೇಳಿದಾರೆ ಎಲ್ಲರೂ ಮಾಧ್ಯಮ ಸ್ನೇಹಿತರು. ಏನು ಹೇಳ್ತಾ ಅಂದ್ರೆ ನೆಟ್ಟಿಗೆ ಮಾತಾಡಿದೆ ಅಂದ್ರೆ ಅಲ್ರಿ ಹೆಚ್ಚು ಮಾತಾಡಿದಾರೆ. ನೆಟ್ಟಿಗೆ ಅಂದ್ರೆ ಅವ್ಗೆ ಹೆಂಗೆ ಮಾತಾಡಬೇಕು? ಮೆಟ್ಲ ಹೊಡೆದನ ಮಗನ ಅನ್ಬೇಕಾಗಿತ್ತಾನ. ಸಾಹೇಬ್ರ ನಮ್ಮ ಕೆಲಸ ಬಂದು ಬಿದ್ದೈತಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂಡವ್ರು ಶಾಸಕರು. ನಾ ಕೂಡಲೇ ಶಾಸಕರಿಗೆ ಕೇಳಿನ, ಶಾಸಕರ ನಿಮ್ಮ ಅದು ವಿಡಿಯೋ ನನಗೆ ಬಂತು. ವಿಡಿಯೋ ಬರ್ತಕಲ್ಲೇ ಶಾಸಕರು ಯಾವ ಹಿಂಗೆ ಮಾತಾಡಿದನು ಅಂತೇಳಿ. ಅಧಿಕಾರಿ ರೀ ಕೆಲಸ ಚಾಲು ಮಾಡ್ರಿ ಅನ್ನತ್ತನು ಈ ಟೈಪ್ ಮಾತಾಡಿದ ನೋಡ್ರಿ ಅಂದ್ರೆ ನಾವು ಬಿಡಂಗಿಲ್ಲ, ನಾಳೆ ಪ್ರತಿಭಟನೆಗೆ ಹೋಗ್ತೇವೆ ನಾವು ಅಂತೇಳಿ. ನಾ ಅದಕ್ಕಲ್ಲೇ ಮಂಡಳ ಅಧ್ಯಕ್ಷಗೆ ಫೋನ್ ಮಾಡಿ ಹೇಳಿ ಯಾವಾಗ ಪ್ರತಿಭಟನೆ ಇಟ್ಕೊಂಡು ಬುಧವಾರ ಅಂದ್ರೆ ಆ ರೀತಿ ನಮ್ಮ ಕಾರ್ಯಕರ್ತರೆಲ್ಲರೂ ಬಂದರು. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಾಗ ನಿಮ್ಮ ನಂಬಿಕೆ ಇದ್ರೆ ಶಾಸಕರಂದ್ರೆ ಎಲ್ಲರೂ ಶಾಸಕರ. ಸಿದ್ದರಾಮಯ್ಯವ್ರ ಶಾಸಕ, ಈಗಾಗಲೇ ಹೇಳಿದೆ ಅಣ್ಣ, ಸಿದ್ದರಾಮಯ್ಯವರು ಶಾಸಕರ, ನಮ್ಮ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣ ಬಿ ಒಬ್ಬರು ಶಾಸಕರ. ನೋಡ್ರಿ, ನೀವು ನಮ್ಮ ಶಾಸಕರಿಗೆ ಏನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಅದು ನಿಮಗೂ ಕೊಟ್ಟಿಲ್ಲ. ಅವ್ನು ಸ್ಪಷ್ಟ ಹೇಳ್ದ, ನಿನ್ನಂಥ ಶಾಸಕರನ್ನ ಭಾಳಷ್ಟ ನೋಡಿದ್ದೇನೆ ಅಂತೇಳಿ. ಅಧಿಕಾರ ಕಂಟ್ರೋಲ್ ಇರೋದಿದ್ರೆ ಕಾರ್ಯಾಂಗ ನಿಮ್ಮ ಕಂಟ್ರೋಲಿಗೆ ತೊಗೋಬೇಕಂದ್ರೆ ಕೂಡಲೇ ಅವನು ಅಮಾನತು ಮಾಡಬೇಕು, ಇಲ್ಲ ಡಿಸ್ಮಿಸ್ ಮಾಡಬೇಕು. ತಕ್ಷಣ ನೀವು ಮಾಡಲಿಲ್ಲ ಅಂದ್ರೆ ಈ ಹೋರಾಟ ರಾಜ್ಯಾದ್ಯಂತ ಹೋಯ್ತೇವೆ ನಾವು. ನಾಳೆ ಈ 2-3 ದಿನದಾಗ ಮಾಡಲಿಲ್ಲ ಅಂದ್ರೆ 3 ದಿನದಾಗ ಅವನು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋರಾಟ ಕರಿತೇವೆ ನಾವು. ಜಿಲ್ಲಾ ಮಟ್ಟದಾಗಲಿಲ್ಲ ರಾಜ್ಯ ಮಟ್ಟಕ್ಕೆ ಕರೆ ಕೊಡೋಕೆ ಭಾರತೀಯ ಜನತಾ ಪಕ್ಷ ಸಿದ್ಧ ಐತಿ.